ವಿಷ್ಣು ಪ್ರಸಾದ್ ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರೆ ಯಾವ ಗ್ರೌಂಡ್ಸ್ ಮೇಲೆ ಕೊಟ್ಟಿರಬಹುದು ಜಾಮೀನು ಅಂತ ಹೇಳಿ, ಬಟ್ 2 ಪ್ರಮುಖ ಕಂಡೀಷನ್ ನ ಕೂಡ ಹಾಕಲಾಗಿರುವುದು. ಆ ಕಂಡೀಷನ್ ಗಳ ಬಗ್ಗೆ ವಿವರಿಸಬಹುದಾ ಅಂತ ಹೇಳಿ ವಿಷ್ಣು ಪ್ರಸಾದ್. ಖಂಡಿತ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ರೇವಣ್ಣ ಅವರ ವಿರುದ್ಧ ಬಂದಂತಹ ಗಂಭೀರ ಆರೋಪ ಏನಂತಂದ್ರೆ ಇಲ್ಲಿ ಸಾಕ್ಷಿನಾಶ ಯತ್ನವನ್ನು ಮಾಡಿದ್ದಾರೆ ಅಂತೇಳಿ. ಯಾಕಂತಂದ್ರೆ ಇವತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 120B ಸೇರಿಸುವಂತಹ ಕೆಲಸ ಆಗಿದೆ ಅಂತೇಳಿ SPP ಆಗಿರುವಂತಹ ಜೈನ ಕೊಠಾರಿ ಅವರು ವಾದದಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಅಂದ್ರೆ 120B ಆಗ್ತು ಅಂತಂದ್ರೆ ಇಡೀ ಪ್ರಕರಣದಲ್ಲಿ ಅದು ನಾನ್ ಬೇಲೆಬಲ್ ಸೆಕ್ಷನ್ ಕೂಡ ಹೌದು. ಇನ್ನೊಂದು ಕಡೆ ಇಲ್ಲಿ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ, ಅಂದರೆ ಒಳಸಂಚು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ರೇವಣ್ಣ ಇಲ್ಲಿಂದ ಅಬ್ಸ್ಕೆಂಡ್ ಆಗೋದಕ್ಕೆ, ಅಂದರೆ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಓಡೋಗೋದಕ್ಕೆ ಅಲ್ಲಿ ಒಳಸಂಚು ಮಾಡಿ ಪ್ಲಾನ್ ಮಾಡಿ ಅವ್ರನ್ನ ಹೊರಗಡೆ ಕಳಿಸುವಂಥ ಕೆಲಸ ಆಗಿದೆ ಅನ್ನೋದು ಆರೋಪವನ್ನು ಇಲ್ಲಿ SIT ಮಾಡ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ 120B ಕೂಡ ಇವತ್ತು ಆ್ಯಡ್ ಮಾಡಿದ್ದಾರೆ. ಹೀಗಾಗಿ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಳ್ತಾ ಹೋಗ್ತಾ ಇತ್ತು. ಆದರೆ ಈ ನಡುವೆ ಈಗ ರೇವಣ್ಣನವರಿಗೆ ಬೇಲ್ ಸಿಕ್ಕಿರುವಂಥದ್ದು ಇದೊಂದು ಬಹಳ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಯಾಕಂತಂದರೆ ನೆಕ್ಸ್ಟ್ ಇದೇ ಪ್ರಕರಣಕ್ಕೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ರೇವಣ್ಣನವರ ವಿರುದ್ಧ ಬಂದಂತಹ ಮೊದಲನೇ ಆರೋಪ ಏನಂತಂದರೆ ಸಾಕ್ಷಿ ನಾಶ. ಹೀಗಾಗಿ ಯಾವುದೇ ಸಾಕ್ಷಿಯನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು, ಯಾವುದೇ ಸಂತ್ರಸ್ತರನ್ನ ಇಲ್ಲಿ ಭೇಟಿ ಮಾಡಬಾರ್ದು ಅನ್ನುವಂಥದ್ದು ಮೊದಲನೇ ಕಂಡೀಷನ್ ಇರುವಂಥದ್ದು. ಎರಡನೇದಾಗಿ ಸಾಮಾನ್ಯವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅಬ್ಸ್ಕೆಂಡಿಂಗ್ ಇರುವಂಥ ಹಿನ್ನೆಲೆಯಲ್ಲಿ ಇವ್ರನ್ನೂ ಕೂಡ ಯಾವುದೇ ಕಾರಣ ಕೂಡ ದೇಶ ಬಿಟ್ಟು ಹೋಗಬಾರ್ದು ಅನ್ನೋಂಥ ಕಂಡೀಷನ್ ಹಾಕಿದ್ದಾರೆ. ಇನ್ನು ಇಬ್ಬರ ಶ್ಯೂರಿಟಿ ಕೊಡಬೇಕು, 5 ಲಕ್ಷ ಬಾಂಡನ್ನು ಕೊಡಬೇಕು ಅನ್ನೋಂಥದ್ದು ಈಗ ಬೇಲ್ ಕಂಡೀಷನ್ ಇರುವಂಥದ್ದು. ಇನ್ನು ಇದೇ ಪ್ರಕರಣದಲ್ಲಿ ಇನ್ನೊಂದು ಅಂಶವನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಕೂಡ ಇವತ್ತು ರೇವಣ್ಣನವರು ಬಿಡುಗಡೆ ಆಗೋದು ಬಹುತೇಕ ಡೌಟ್ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಕಾರಣ ಏನಂತಂದರೆ ಈಗ 6:35 ಒಂದು ಆದೇಶ ಬಂದಿರುವಂಥದ್ದು. 6:30 ಕಾಪಿಯಿಂಗ್ ಸೆಕ್ಷನ್ ಕೂಡ ಇಲ್ಲಿ ಕೋರ್ಟ್ನಲ್ಲಿ ಕ್ಲೋಸ್ ಆಗ್ತಾ ಹೋಗುತ್ತೆ. ಮತ್ತು ಕಾಪಿಯಿಂಗ್ ಸೆಕ್ಷನ್ ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಕಾಪಿ ಸಿಗೋದು ಕೂಡ ಒಂದು ಕಡೆ ಡೌಟ್ ಆಗುತ್ತೆ. ಎರಡನೇದಾಗಿ ಈ ಒಂದು ಕೇಸಲ್ಲಿ ನಡೆದಿರುವಂಥದ್ದು ಇದು ಜನಪ್ರತಿನಿಧಿಗಳ ನ್ಯಾಯಾಲಯ ಸೆಷನ್ ಕೋರ್ಟಲ್ಲಿ ನಡೆದಿರುವಂತಹ ತೀರ್ಪು ಕೊಟ್ಟಿರುವಂಥದ್ದು. ಹೀಗಾಗಿ ಯಾವುದೇ ಒಬ್ಬ ಆರೋಪಿಗೆ ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಬೇಲ್ ಪ್ರೊಸೀಜರ್ ಅಂದರೆ ಅವ್ರನ್ನ ಬಿಡುಗಡೆ ರಿಲೀಸ್ ಆರ್ಡರ್ನ ಕೊಡಬೇಕಾಗಿರುವಂಥದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬರುತ್ತೆ. ಆ ಕೋರ್ಟ್ ಬಗ್ಗೆ ನೋಡೋದಾದ್ರೆ ಇಲ್ಲೇ ನಾವು ನೋಡೋದಾದ್ರೆ ಇದೇ ಕೋರ್ಟ್ನಲ್ಲಿ ಸೇಮ್ ಇದರಲ್ಲಿ ಬರುವಂಥದ್ದು ಫ್ಲೋರ್ನಲ್ಲಿರುವಂಥ 17 ACMM ಅಂದರೆ ಅದನ್ನು 42ನೇ ACMM ಕೋರ್ಟ್ ಅಂತ ಹೇಳುವಂಥದ್ದು. ಮತ್ತು ಅದನ್ನು ಜನಪ್ರತಿನಿಧಿ ನ್ಯಾಯ ಅಂತೇಳಿ 42ನೇ ಕೋರ್ಟನ್ನು ಅಲ್ಲಿ ಅಡಿಷನಲ್ ಇನ್ಚಾರ್ಜ್ ಆಗಿ 17 ACMM ಕೊಡುವಂತಾಗಿದೆ. ಹೀಗಾಗಿ 17 ACM ಜಡ್ಜ್ ಕೂಡ ಈಗಾಗಲೇ ಹೊರಟಿದ್ದಾರೆ ಟೈಮ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬೇಲ್ ಪ್ರೊಸೀಜರ್ ಪ್ರಕ್ರಿಯೆ ನಡೆಯುವಂಥದ್ದು. ಅಂದರೆ ಈಗೇನು ಶ್ಯೂರಿಟಿ ಬಾಂಡ್ ಕೇಳಿದರೆ ಆ ಶ್ಯೂರಿಟಿಯನ್ನು ಒದಗಿಸಬೇಕು. ಮತ್ತು ಅದಾದ ಬಳಿಕ ಬಂದಿರುವಂಥ ಶ್ಯೂರಿಟಿ ಅವರು ಕೊಡುವಂತಹ ಡೀಟೇಲ್ಸ್ ಚೆಕ್ ಮಾಡಿಕೊಂಡು ಅವರ ID ಪ್ರೂಫು ಅದನ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮಾಡಿಕೊಳ್ಳುತ್ತೆ. ಅದಾದ ನಂತರ ಅವರಿಗೆ ರಿಲೀಸಿಂಗ್ ಆರ್ಡರ್ನ ಬಿಡುಗಡೆ ಆಗುತ್ತೆ. ಆ ರಿಲೀಸಿಂಗ್ ಆರ್ಡರ್ನ ಇಲ್ಲಿಂದ ಪರಪ್ನಗರಕ್ಕೆ ತಲುಪಿಸಿ ಅದಾದ ಬಳಿಕ ರಿಲೀಸ್ ಆಗಬೇಕಾಗುತ್ತೆ. ಆದರೆ ಈಗ 17 ACMM ನ್ಯಾಯಾಧೀಶರು ಈಗ ಆಲ್ರೆಡಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಬೇಲ್ ಪ್ರೊಸೀಜರ್ ಏನಿದೆ ಅಂದರೆ ಬಿಡುಗಡೆ ಪ್ರಕ್ರಿಯೆ ಏನಿದೆ ಅದು ಇವತ್ತಾಗುವಂತಹ ಸಾಧ್ಯತೆಗಳು ಬಹುತೇಕ ಕಮ್ಮಿ ಇದೆ ಅಂತೇಳಿ ಲಭ್ಯ ಆಗ್ತಿರುವಂತಹ ಮಾಹಿತಿ. ಒಂದು ವೇಳೆ ಇವತ್ತು ಆಗಲಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಮತ್ತೆ ಪುನಃ 10ವರೆಗೆ ಕೋರ್ಟ್ ಓಪನ್ ಆದಂತಹ ಬಳಿಕ ಈ ಬೇಲ್ ಪ್ರಕ್ರಿಯೆಯ ಪ್ರೊಸೀಜರನ್ನು ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಆರ್ಡರ್ನ ಪಡೆದುಕೊಂಡು ಪರಪ್ನಗರ ಜೈಲಿಗೆ ಕೊಟ್ಟು ರೇವಣ್ಣ ಅವ್ರನ್ನ ಬಿಡುಗಡೆ ಮಾಡಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಬೇಲ್ ಸಿಕ್ಕಿದೆ, ಆದರೆ ಇವತ್ತು ಬಿಡುಗಡೆ ಭಾಗ್ಯ ಬಹುತೇಕ ಕಡಿಮೆ ಅನ್ನುವಂಥದ್ದು ಸದ್ಯಕ್ಕಿರುವಂಥದ್ದು. ಆದರೂ ಕೂಡ ಅವರ ಪರ ವಕೀಲರು ಜೊತೆಗೆ JDS ಪಕ್ಷದಲ್ಲಿರುವಂತಹ ಕಾನೂನು ಘಟಕದ ಅಧ್ಯಕ್ಷರಾಗಿರುವಂತಹ AP ರಂಗನಾಥ್ ಅವರ ಟೀಮ್ ಕೂಡ ಈಗಾಗಲೇ ಕೋರ್ಟ್ಗೆ ಆಗಮಿಸಿದೆ. ಅವರು ಕೂಡ ಇಲ್ಲಿ ರಿಜಿಸ್ಟರ್ ಹತ್ರ ಮನವಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತೇ ಕಾಪಿಯಿಂಗಾಗಿ ಕಾಪಿಯನ್ನು ಕೊಡಬೇಕು ಮತ್ತು ಜೊತೆಗೆ ರಿಲೀಸಿಂಗ್ ಪ್ರಕ್ರಿಯೆಯನ್ನು ಇವತ್ತೇ ಮಾಡಿಸ್ಕೊಡ್ಬೇಕು ಅನ್ನೋ ಮನವಿಯನ್ನು ಕೂಡ ಸಲ್ಲಿಸುವಂಥ ಕೆಲಸ ಆಗ್ತಿದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಮೇಲೆ ನಿರ್ಧಾರ ಆಗುತ್ತೆ. ರೇವಣ್ಣ ಇವತ್ತು ಜೈಲಿಂದ ಹೊರಗೆ ಬರುವಂಥದ್ದು ವಿದೇಶಿ. ರೈಟ್ ವಿಷ್ಣು ಪ್ರಸಾದ್, ಅದರ ಜೊತೆಗೆ ನೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂಥದ್ದು ಜಾಮೀನು ಮಾತ್ರ, ಇದು ಪ್ರಕರಣದಿಂದ ಖುಲಾಸೆಯಲ್ಲ. ಹಾಗಾಗಿ ಪ್ರಕರಣದ ತನಿಖೆ ಮತ್ತೊಂದು ಭಾಗದಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಪ್ರಕರಣದ ತನಿಖೆ ಕಂಟಿನ್ಯೂ ಆದಂತಹ ಸಂದರ್ಭದಲ್ಲಿ ಮತ್ತೆ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ರೇವಣ್ಣರನ್ನ ಕರೆಸಿ ಅವರಿಂದ ಮಾಹಿತಿಯನ್ನ ಪಡೆಯುವುದು ಅಥವಾ ಅವರನ್ನ ವಿಚಾರಣೆ ಮಾಡುವುದು ಈ ರೀತಿಯಾದಂತಹ ಪ್ರಕ್ರಿಯೆಗಳು ಇರುತ್ತಾ ಅಂತ ಹೇಳಿ ವಿಷ್ಣು ಪ್ರಸಾದ್. ಖಂಡಿತ ಇರುತ್ತೆ. ಯಾಕಂತಂದರೆ ರೇವಣ್ಣ ಅವರಿಗೆ ಇವಾಗ ಸಿಕ್ಕಿರುವಂಥದ್ದು ಕೇವಲ ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು. ಅಂದರೆ ಈ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ರೆಗ್ಯುಲರ್ ಬೇಲ್ ಸಿಕ್ಕಿದ ತಕ್ಷಣ ಆರೋಪಿಯ ವಿಚಾರದಲ್ಲಿ ಇನ್ನೂ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ಅವರಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸರಿಯಾಗಿ ಪ್ರತಿಕ್ರಿಯಿಸಿಲ್ಲ ಅನ್ನೋ ಒಂದು ಆರೋಪ ಒಂದು ಕಡೆ ಇರ್ತಾರೋ, ಆದರೆ ಈಗ ತನಿಖೆಗೆ ಸಹಕರಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೋರ್ಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ರೇವಣ್ಣನವರಿಗೆ ಪುನಃ ತನಿಖಾಧಿಕಾರಿ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗುವ ಲೀಡ್ಗಳೇನಿದೆ ಅಂದರೆ ಈ ಕೇಸ್ನಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಸಿಗುವಂಥ ಲೀಡ್ಗಳಿರ್ಬೋದು, ಮತ್ತು ಬೇರೆ ಆರೋಪಿಗಳು ಕೊಟ್ಟಂತಹ ಹೇಳಿಕೆಯಲ್ಲಿ ಒಂದಷ್ಟು ಅಂಶಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅವ್ರನ್ನ ಪುನಃ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಕುತೂಹಲ ಕೆರಳಿಸಿರುವಂಥ ವಿಚಾರ ಏನಂತಂದರೆ ಇದೇ ಪ್ರಕರಣದಲ್ಲಿ ಈಗ 120B ಕೂಡ ಆ್ಯಡ್ ಮಾಡ್ತಿರುವಂಥದ್ದು. ಅಂದರೆ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿರುವಂಥದ್ದು, ಒಳಸಂಚು ಮಾಡಿದರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಈ ಒಂದು ಸೆಕ್ಷನ್ ಹಾಕಿರುವಂಥ ಹಿನ್ನೆಲೆಯಲ್ಲಿ ಪುನಃ ಅವ್ರನ್ನ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಹೀಗಾಗಿ ಇವತ್ತು ಬೇಲ್ ಪಡೆದುಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ರೇವಣ್ಣನವರು SIT ಕರೆಯುವಂತಹ ಸಂದರ್ಭದಲ್ಲಿ ವಿಚಾರಣೆ ಕರೆದಂತಹ ವೇಳೆಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಯಾಕಂತಂದರೆ ಅವರ ವಿರುದ್ಧ ದಾಖಲಾಗಿರುವಂಥ ಕೇವಲ
ಕೇವಲ ಒಂದು FIR ಅಲ್ಲ, ಒಂದು ಕಡೆ ಕಿಡ್ನಾಪ್ ಪ್ರಕರಣ ದಾಖಲಾಗಿದ್ರೆ ಇನ್ನೊಂದು ಕಡೆ ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ಅವ್ರ ಮೇಲೆ ಇರುವಂಥದ್ದು. ಹೀಗಾಗಿ ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುತ್ತೆ ಮತ್ತು ಓರ್ವ ಆರೋಪಿಯಾಗಿ ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಪ್ರಕರಣದಲ್ಲಿ ಬೇರೆ ಬೇರೆ ಸಾಕ್ಷಿಗಳು ಕೊಟ್ಟಂತಹ ಲೀಡ್ಗಳೇನಿದೆ ಅದಕ್ಕೆ ಪೂರಕವಾಗಿ ಅವರಿಂದ ಉತ್ತರ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ರೇವಣ್ಣನವರಿಗೆ ಇವತ್ತು ಬೇಲ್ ಸಿಕ್ಕಿರ್ಬೋದು, ಆದರೆ ತನಿಖೆ ಅಂತೂ ಯಾವುದೇ ಕಾರಣಕ್ಕೂ ಮುಕ್ತಾಯ ಆಗೋದಿಲ್ಲ. ಯಾಕಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಈಗಾಗಲೇ ಚುರುಕುಗೊಳಿಸುವಂಥ ಕೆಲಸವನ್ನು SIT ಮಾಡಿರುವಂಥದ್ದು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅಬ್ಸ್ಕೆಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನ ಕರೆ ತರೋದಕ್ಕೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಬೇಕಾಗುತ್ತೆ. ಆದರೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಕೆಲವೊಂದಷ್ಟು ತಾಂತ್ರಿಕ ತೊಡಕುಗಳಿರುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಿ ಆರೋಪಿಯ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರಗಳ ಸಮೇತ ಕೋರ್ಟ್ಗೆ ಅಬ್ಸ್ಕೆಂಡಿಂಗ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದನ್ನು CRPC ಸೆಕ್ಷನ್ 299ನಲ್ಲಿ ಈ ಒಂದು ಅಬ್ಸ್ಕೆಂಡಿಂಗ್ ಚಾರ್ಜ್ ಶೀಟ್ ಸಲ್ಲಿಸಿದಂತಹ ಬಳಿಕ ಈ ಆರೋಪಿಯ ವಿರುದ್ಧ ಇಂತಹ ಬಹುತ್ತರವಾದಂತಹ ಚಾರ್ಜಸ್ ಫ್ರೇಮ್ ಆಗಿದೆ, ಈ ವ್ಯಕ್ತಿ ಇಲ್ಲಿ ಕಾನೂನು ಬಾಹಿರವಾಗಿ ಈತ ಅಬ್ಸ್ಕೆಂಡಿಂಗ್ ಆಗಿದ್ದಾನೆ, ಈತನನ್ನು ನ್ಯಾಯದ ಮುಂದೆ ಹಾಜರುಪಡಿಸಬೇಕು, ಈತನಿಂದ ಹೇಳಿಕೆಯನ್ನು ಪಡೆದುಕೊಳ್ಬೇಕು ಮತ್ತು ಈತನ ವಿಚಾರಣೆ ಅಗತ್ಯ ಇದೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಪುನಃ CBI ಮೂಲಕ ಇಂಟರ್ಪೋಲ್ಗೆ ರೆಡ್ ಕಾರ್ನರ್ ನೋಟಿಸ್ ಕಳಿಸುವಂತಹ ಕೆಲಸವನ್ನು SIT ಮನವಿ ಮಾಡುತ್ತೆ. ಅದಾದರ ಬಳಿಕ ಅವ್ರನ್ನ ಕರೆತರುವಂಥ ಪ್ರೊಸೀಜರ್ ಆಗುವಂಥದ್ದು. ಆದರೆ ಅಷ್ಟು ಮಾಡೋದಕ್ಕೆ ಈ ಒಂದು ಪ್ರಕರಣದ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಬೇಕಾಗುತ್ತೆ ಮತ್ತು ಒಂದಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಆಗಬೇಕಾಗುತ್ತೆ. ಯಾಕಂತಂದರೆ ಈ ಪ್ರಕರಣದಲ್ಲಿ ನೋಡೋದಾದರೆ ಇಲ್ಲಿ ತನಕ ಪ್ರಕರಣ ಕೇವಲ ಏನೋ ಮಿನಿಮಮ್ ಸ್ಟೇಜಲ್ಲಿ ಇರುವಂಥದ್ದು. ಅಂದರೆ ಒಂದು ಕಡೆ ಇಲ್ಲಿ ವಿಕ್ಟಿಮ್ನ ರಿಕವರಿ ಮಾಡುವಂಥ ಕೆಲಸ ಆಗಿದೆ, ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೂಡ ಅರೆಬರೆ ಸ್ಟೇಟ್ಮೆಂಟನ್ನು ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. ಅದರ ಜೊತೆಗೆ ಬೇರೆ ಅಕ್ಯೂಸ್ಗಳೇನಿದ್ರೆ ಅವ್ರನ್ನ ಬಂಧಿಸಿ ಅವರಿಂದ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ಕೆಲಸ ಆಗಿದೆ. ಇದರ ಜೊತೆಗೆ ಸ್ವತಃ ಏನು SIT ಹೇಳ್ತಿರುವಂಥ ರಿಮೈಂಡ್ ಅಪ್ಲಿಕೇಶನಲ್ಲಿ ಕೆಲವೊಂದಷ್ಟು ಪಾಯಿಂಟ್ಗಳಿರುವಂಥದ್ದು. ಅಂದರೆ ಸಂತ್ರಸ್ತೆ ಹೇಳಿಕೆ ದಾಖಲಿಸ್ಕೊಳ್ಬೇಕು, ಆ ಸ್ಪಾಟ್ ಮಹಜರ್ ಮಾಡಬೇಕು, ಯಾವ ಜಾಗಕ್ಕೆ ಕರ್ಕೊಂಡೋಗಿದ್ರು ಅಂತೇಳಿ ಅಲ್ಲಿ ಸ್ಪಾಟ್ ಮಹಜರ್ ಮಾಡಬೇಕು. ಅದರ ಜೊತೆಗೆ ಯಾವೆಲ್ಲ ಆರೋಪಿಗಳು ಸಹಕರಿಸಿದ್ರು ಅವರ ಹೇಳಿಕೆಯನ್ನು ದಾಖಲಿಸಬೇಕು, ಸಾಂದರ್ಭಿಕ ಸಾಕ್ಷಿಗಳನ್ನು ಎವಿಡೆನ್ಸ್ ಜೋಡಿಸಬೇಕು, ಟೆಕ್ನಿಕಲ್ ಎವಿಡೆನ್ಸನ್ನು ಜೋಡಿಸಬೇಕು. ಈ ವೇಳೆಯಲ್ಲಿ ಸಿಗುವಂತಹ ಲೀಡ್ಗಳೇನಿದೆ ಅದಕ್ಕೆ ರೇವಣ್ಣ ಅವರಿಂದ ಉತ್ತರ ಪಡೆದುಕೊಳ್ಳುವಂತಹ ಕೆಲಸವನ್ನು SIT ಟೀಮ್ ಮಾಡಬೇಕಾಗುತ್ತೆ. ಹೀಗಾಗಿ ಇದು ಕೇವಲ ಇಲ್ಲಿಗೆ ಸ್ಟಾಪ್ ಆಗೋಲ್ಲ. ಮುಂದಿನ ದಿನಗಳಲ್ಲಿ ರೇವಣ್ಣನವರನ್ನ ವಿಚಾರಣೆ ಕರೆಸಿ ಏನು SIT ಅಧಿಕಾರಿಗಳು ತನಿಖೆ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಈಗ ಅವಕಾಶ ಇರುವಂಥದ್ದು. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.